ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ಸಕಲೇಶಪುರದಲ್ಲಿ ಯಶಸ್ವಿಯಾಗಿ ನಡೆದ ಎಸ್ಕೆ ಕರೀಂ ಖಾನ್ ಸೌಹಾರ್ದ ಮತ್ತು ಅಮೃತ ಕಾವ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ರಾಜ್ಯದ ಬಜೆಟ್ನಲ್ಲಿ ಹಾಸನ ಜಿಲ್ಲೆಯ ಕಡೆಗಣನೆ, ಶಾಸಕ ಎಚ್.ಡಿ. ರೇವಣ್ಣ ಆರೋಪ. ಹಾಸನದಲ್ಲಿ ತನ್ನ 62ನೇ ಶಾಖೆ ಪ್ರಾರಂಭಿಸಿದ ಜಿಆರ್ಟಿ ಜುವೆಲ್ಲರ್ಸ್, ಗ್ರಾಹಕರಿಗೆ ವಿಶೇಷ ಕೊಡುಗೆ. ಸಕಲೇಶಪುರದಲ್ಲಿ ಹಿರಿಯ ಸಾಹಿತಿ ಪರಶುರಾಮ್ ಅವರಿಗೆ ಎಸ್ಕೆ ಕರೀಂ ಖಾನ್ ಸೌಹಾರ್ದ ಪ್ರಶಸ್ತಿ ಹಾಗೂ ಯುವ ಬರಹಗಾರರಾದ ವಿಶಾಲ್ ಮ್ಯಾನ್ಸರ್ ಮತ್ತು ಸಂಘಮಿತ್ರೆ ನಾಗರಘಟ್ಟ ಅವರಿಗೆ ಅಮೃತ ಕಾವ್ಯ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಬೆಳ್ಳೇಕೆರೆಯ ಜೈ ಕರ್ನಾಟಕ ಸಂಘದ ವತಿಯಿಂದ ರಕ್ಷಿತಿಯ ಪೂರ್ಣಚಂದ್ರ ತೇಜಸ್ವಿ ಬಯಲು ರಂಗಮಂದಿರದಲ್ಲಿ ಶನಿವಾರ ರಾತ್ರಿ ಈ ಪ್ರತಿಷ್ಠಿತ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಹಿರಿಯ ಪತ್ರಕರ್ತ ರಘುನಾಥ್ ಚಾಹಾ ಮಾತನಾಡಿ, ಸಿದ್ಧಾಂತ, ಜಾತಿ, ಬಣ್ಣ, ಸ್ಥಾನಮಾನಗಳ ಹೆಸರಿನಲ್ಲಿ ಸಮಾಜ ವಿಂಗಡಣೆಯಾಗ್ತಿದೆ ಅಂತ ಹೇಳಿದರು. ತಾಲೂಕಿನ ರಕ್ಷಿತಿಯ ಪೂರ್ಣಚಂದ್ರ ತೇಜಸ್ವಿ ಬಯಲು ರಂಗಮಂದಿರದಲ್ಲಿ ಬೆಳ್ಳೇಕೆರೆಯ ಜೈ ಕರ್ನಾಟಕ ಸಂಘದ ವತಿಯಿಂದ ಶನಿವಾರ ಸಂಜೆ ಆಯೋಜಿಸಿದ ರಾಜ್ಯ ಮಟ್ಟದ ಎಸ್ಕೆ ಕರೀಂ ಖಾನ್ ಸೌಹಾರ್ದ ಪ್ರಶಸ್ತಿ ಹಾಗೆ ಅಮೃತ ಕಾವ್ಯ ಪ್ರಶಸ್ತಿಗಳ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದರು. ಸಮಾಜವನ್ನು ಸರಿಪಡಿಸುವ ವಿವೇಕ ಪರಂಪರೆಯನ್ನ ಕನ್ನಡ ಸಾಹಿತ್ಯ ಸಾವಿರಾರು ವರ್ಷಗಳಿಂದ ನಡೆಸಿಕೊಂಡು ಬಂದಿತ್ತು. ಆದರೆ ಇಂದು ಲೇಖಕನ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನಿಸುವ ಕಾಲ ಬಂದೊದಗಿದೆ. ನಮ್ಮ ತುತ್ತೂರಿಯನ್ನ ನಾವು ಊದಿಕೊಳ್ಳದೆ ಸಮಾಜಕ್ಕೆ ಬೇಕಾಗಿರುವುದನ್ನ ಮಾಡಬೇಕು ಅಂತ ಲಂಕೇಶ್ ತಮ್ಮ ಕವನದಲ್ಲಿ ಮಾರ್ಮಿಕವಾಗಿ ಅಂತ ಸ್ಮರಿಸಿದ್ರು. ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ಮಾತನಾಡಿ, ರಕ್ಷಿತಿಯ ಪೂರ್ಣಚಂದ್ರ ತೇಜಸ್ವಿ ಬಯಲು ರಂಗಮಂದಿರವನ್ನ ರಾಜ್ಯದಲ್ಲಿ ಮಾದರಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತೆ ಅಂತ ಹೇಳಿದರು. ಹಿರಿಯ ರಂಗಕರ್ಮಿ ಎಚ್.ಆರ್. ಸ್ವಾಮಿ ಮಾತನಾಡಿ, ಎಸ್ಕೆ ಕರೀಂ ಖಾನ್ ಅವರ ಸರಳತೆ, ಸ್ನೇಹ, ಓದೋ ಮಕ್ಕಳಿಗೆ ಕಲಿಕೆಯ ಸಂಸ್ಕೃತಿ ಅಭ್ಯಾಸ ಮಾಡಿಸಿದ್ರೆ ಅವರು 4 ಭಾಷೆ ಕಲಿಯಬಲ್ಲರು. ದೊಡ್ಡವರು ಮೊಬೈಲ್ ಹಿಡಿದುಕೊಂಡ್ರೆ ಟಿವಿ ಸೀರಿಯಲ್ ನೋಡಿಕೊಂಡು ಮಕ್ಕಳಿಗೆ ಮಾತ್ರ ಓದು ಅಂತ ಹೇಳ್ತಿದ್ದೇವೆ. ಈ ಕಾರಣಗಳಿಂದಾಗಿ ಮಕ್ಕಳು ಓದ್ತಿಲ್ಲ, ಭಾಷೆಗಳನ್ನ ಕಲಿಯುತ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. ರಂಗಕರ್ಮಿ ಪ್ರಸಾದ್ ರಕ್ಷಿದಿ ಮಾತನಾಡಿ, ಎಸ್ಕೆ ಕರೀಂ ಖಾನ್ ತಂದೆ ಆಫ್ಘಾನಿಸ್ತಾನದಿಂದ ಮಲೆನಾಡಿನ ಸಕಲೇಶಪುರಕ್ಕೆ ಬಂದು ಇಲ್ಲಿಯೇ ನಿಲ್ಲಿಸಿದವರು. ಅವರ ಮಗ ಎಸ್ಕೆ ಕರೀಂ ಖಾನ್ ಸಾಧನೆ ಹೇಳಬೇಕಾಗಿಲ್ಲ ಅಂತ ಹೇಳಿದರು. ಕವಿ ಸುಬ್ಬು ಹೊಲೆಯಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಈ ಪ್ರಶಸ್ತಿ ಸಮಾರಂಭ ಕೇವಲ ಗೌರವಾನ್ವಿತ ಕಾರ್ಯಕ್ರಮವಲ್ಲ, ಸಾಹಿತ್ಯ, ರಂಗಭೂಮಿ ಮತ್ತು ಸಾಮಾಜಿಕ ಜಾಗೃತಿಯ ಮಹತ್ವದ ವೇದಿಕೆ. ನಿಜವಾದ ಸೌಹಾರ್ದಕ್ಕೆ ಬದ್ಧ ವ್ಯಕ್ತಿಗಳನ್ನು ಗುರುತಿಸಿ ಗೌರವಿಸುವುದು ನಮ್ಮ ನೈತಿಕ ಜವಾಬ್ದಾರಿ ಅಂತ ಹೇಳಿದರು. ಹೆತ್ತೂರು ನಾಗರಾಜ್ ಹಾಗೂ ಮಂಜು ಬನವಾಸಿ ಸನ್ಮಾನಿತರ ಪರಿಚಯ ಮಾಡಿದರು. ರಾಧೆ ರಕ್ಷಿತಿ ಮತ್ತು ಕವಿತಾ ಸುಬ್ಬಯ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಿಆರ್ ವೆಂಕಟರಮಣ ಐತಾಳ್ ಮಾತನಾಡಿದರು. ಬಿಆರ್ ವೆಂಕಟರಮಣ ಐತಾಳ್ ಕರೀಂ ಖಾನ್ ಸಹೋದರನ ಪುತ್ರ ತನ್ವೀರ್ ಅಹಮದ್, ಅಳಿಯ ತೌಫಿಕ್ ಅಹಮದ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಶಾರದಾ ಗುರುಮೂರ್ತಿ, ಸಂಘಮಿತ್ರೆ ನಾಗರಘಟ್ಟ, ವಿಶಾಲ್ ಮ್ಯಾಸರ್, ಎನ್.ಜಿ. ಸಚಿನ್, ಶಾಪ್ ಲಿಂಗರಾಜು ಇತರರು ಹಾಜರಿದ್ದರು. ರಾಜ್ಯ ಸರ್ಕಾರದ 2025-26ನೇ ಸಾಲಿನ ಬಜೆಟ್ ಹಾಸನ ಜಿಲ್ಲೆಗೆ ಯಾವುದೇ ಮಹತ್ವದ ಯೋಜನೆ ನೀಡದೆ ಕಡೆಗಣನೆ ಮಾಡಿದೆ ಎಂದು ಜೆಡಿಎಸ್ ನಾಯಕ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸನದಲ್ಲಿ ತೋಟಗಾರಿಕೆ ಕಾಲೇಜು ಸ್ಥಾಪನೆಗೆ ನಿರೀಕ್ಷಿಸಿದ್ದ ಅನುದಾನ ಬಜೆಟ್ನಲ್ಲಿ ಕಾಣಿಸಿಕೊಳ್ಳಿಲ್ಲ. ಫ್ಲೈಓವರ್ ನಿರ್ಮಾಣಕ್ಕೆ ಅನುದಾನ ನೀಡುವ ಭರವಸೆ ಇದ್ರೂ ಅದನ್ನು ಕೈಬಿಟ್ಟಿದ್ದಾರೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ 100 ಕೋಟಿ ರೂಪಾಯಿ ನೀಡಬೇಕಾಗಿತ್ತು, ಆದರೆ ಯಾವುದೇ ಅನುದಾನ ಘೋಷಣೆಯಾಗಿಲ್ಲ. ರಾಜ್ಯದ 5 ಗ್ಯಾರಂಟಿ ಮುಂದುವರೆದಿದ್ರು ಹಾಸನಕ್ಕೆ ಯಾವುದು ಸಿಕ್ಕಿಲ್ಲ. ಬದಲಾಗಿ ನಮ್ಮ ಜಿಲ್ಲೆಗೆ ಜೂಜು, ಎಣ್ಣೆ, ಮಡ್ಕ, ಗಾಂಜಾ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಹಾಸನದ ಜನರು ಸರ್ಕಾರಕ್ಕೆ ಧನ್ಯವಾದವನ್ನ ಹೇಳಬೇಕು ಅಂತ ಸುದ್ದಿಗೋಷ್ಠಿಯಲ್ಲಿ ವ್ಯಂಗ್ಯವಾಡಿದ್ರು. ಕನಿಷ್ಠ 1000 ವಸತಿ ಗೃಹಗಳನ್ನಾದರೂ ಮಂಜೂರು ಮಾಡಬಹುದಿತ್ತು. ಹಾಸನ ಮಹಾನಗರ ಪಾಲಿಕೆ ಘೋಷಣೆಯಾದರೂ ಅದರ ಅಭಿವೃದ್ಧಿಗೆ ಸರ್ಕಾರ ಯಾವುದೇ ಅನುದಾನ ಮೀಸಲಿಟ್ಟಿಲ್ಲ. ಮುಂದಿನ ಚುನಾವಣೆಗೆ ಹಾಸನ ಮಹಾನಗರ ಪಾಲಿಕೆ ಆಗಬಹುದು, ಆದರೆ ಬೆಳವಣಿಗೆಗೆ ಹಣವೇ ಇಲ್ಲ ಅಂತ ಅವರು ಟೀಕಿಸಿದ್ರು. ಪೊಲೀಸ್ ಇಲಾಖೆಯ ಮೇಲೂ ಗಂಭೀರ ಆರೋಪ ಮಾಡಿದ್ರು. ಆದರೆ ಕೇಂದ್ರ ಸರ್ಕಾರದಿಂದ ಜಿಲ್ಲೆಗೆ ಬೇಕಾದ ಯೋಜನೆಗಳನ್ನು ತರುವ ಶಕ್ತಿ ದೇವೇಗೌಡರಿಗೆ ಮಾತ್ರ ಇದೆ ಅಂತ ಹೇಳಿದ್ದಾರೆ. ಸರ್ಕಾರದ ಆಡಳಿತ ಅದನ್ನು ಸಹ ಹಿಂದಿನ ಸರ್ಕಾರ ತಂದು ಅದೇನಾದ್ರು ಸೇರಿಸ್ತಾರೆ ಅಂತ 144 ಕೋಟಿ ಅದು ಇಲ್ಲ. ಮತ್ತೆ ಈ ಗಂಧದಕೋಟೆ ಒಳಗೆ ನಾನೇ ಸುಮಾರು ಇವತ್ತು 3000 ಮಕ್ಕಳು ಓದ್ತಾ ಇದ್ದಾರೆ. ಹಳ್ಳಿ ಮಕ್ಕಳು 3000 ಮಕ್ಕಳಿಗೆ ಅಟ್ಲೀಸ್ಟ್ ಅಲ್ಲಿ ನಾನೇ ಸುಮಾರು 40 ಕೋಟಿ ರೂಪಾಯಿ ಖರ್ಚು ಮಾಡಿ ಅವತ್ತು ಕಾಲೇಜ್ ಕಟ್ತಿದ್ದೆ. 40 ಕೋಟಿ ಕಾಲೇಜ್. ಆ ಕಾಲೇಜಿನ ಒಳಗಡೆ ಜಾಗ ಇರ್ತದೆ, ಪಾರ್ಕ್ ಇರಲಿ, ಪಾರ್ಕ್ನಲ್ಲಿ ಬೇಡ, ಆ ಕಡೆ ಸೈಡ್ ಪಾರ್ಕ್ ಇದೆಯಲ್ಲ ಅಲ್ಲಿ ಒಂದು 4 ಹಾಸ್ಟೆಲ್ಗಳನ್ನ 100-500 ಜನ ಮಕ್ಕಳೆಲ್ಲ ಉಳ್ಕೊಳ್ಳೋದು ಅಲ್ಲೇ ಓದೋದು. ಕಾಲೇಜ್ಗೆ ಮತ್ತು PU ಕಾಲೇಜ್
ಎರಡಕ್ಕೂ ಒಂದು 4 ಹಾಸ್ಟೆಲ್ ಮಾಡಬೇಕು ಅಂತ ನಾನು ಹಿಂದಿನ ತೀರ್ಮಾನ ಮಾಡಿದ್ದೆ. ಅಲ್ಲಿ 4 ಅಲ್ಲಿ ಊರೂರು ಎಲ್ಲೂ ಹೊರಗಡೆ ಹೋಗಿಲ್ಲ. ಅಲ್ಲಿ ಅಲ್ಲಿ ಆ ಕಡೆ ಸೈಡಲ್ಲೇ ಪಾರ್ಕಿಂಗ್ ಜಾಗಲ್ಲ, ಆ ಕಡೆ ಅಲ್ಲೊಂದು, ಅದ್ರ ಜೊತೆಗೆ ಒಂದು ಮಹಿಳಾ ಪೊಲೀಸ್ ಸ್ಟೇಷನ್ ಹಾಕೊಂಡಿದ್ದೆ. ಯಾಕೆ ಹೆಣ್ಮಕ್ಳಿಗೆ ರಕ್ಷಣೆ ಸಿಗ್ತಾ 4-5 ಹಾಸ್ಟೆಲ್ ಆಗಿದೆ. ಅಲ್ಲೇ ಆ ಮಕ್ಕಳಿಗೆ ಇವತ್ತು ಏನಾಗಿದೆ, 3,000ರಿಂದ 4,000 ಹೊರಗಡೆಯಿಂದ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜ್ ಇದೆ, ಹಾಸ್ಟೆಲ್ ಇದೆ, ಪಾಲಿಟೆಕ್ನಿಕ್ ಕಾಲೇಜ್ ಇದೆ, ಆಮೇಲೆ ಹೋಮ್ ಸೈನ್ಸ್ ಕಾಲೇಜು, ಸೈನ್ಸ್ ಕಾಲೇಜು, ಎಲ್ಲಾ ತರ ಕಾಲೇಜು. ಯಾವ ಕಾಲೇಜಿಂದ ಇರುವಾಗ ಪಾಪ ಹೊರಗಡೆಯಿಂದ ಬರೋ ಹೆಣ್ಮಕ್ಳಿಗೆ ಅಟ್ಲೀಸ್ಟ್ ಕಾಲೇಜಲ್ಲಿ ನಮ್ಮ ಮಳೆ ಸಮುದ್ರದಲ್ಲಿ ಮಾಡಿದ್ವಿ. ಮಳೆ ಸಮುದ್ರದಲ್ಲಿ ಸುಮಾರು ಇವತ್ತು 1,000 ಹೆಣ್ಮಕ್ಳಿಗೆ ಕಾಲೇಜ್ ಬಿಟ್ಟ ತಕ್ಷಣ ಅಲ್ಲೇ ಹೋಗೋದು ಪಕ್ಕದಲ್ಲಿ ಕಾಲೇಜ್. ಈ ಸಂದರ್ಭದಲ್ಲಿ ಶಾಸಕ ಸ್ವರೂಪ್ರಕಾಶ್, ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಉಪಸ್ಥಿತರಿದ್ದರು. ಹಾಸನದ ಬಿಎಂ ರಸ್ತೆಯಲ್ಲಿ ನೂತನವಾಗಿ ಜಿಆರ್ಟಿ ಜ್ಯುವೆಲರ್ಸ್ ತನ್ನ 62ನೇ ಶಾಖೆಯನ್ನ ಪ್ರಾರಂಭಿಸಿದ್ದು, ಕಾಲಾತೀತ ಮತ್ತು ಪ್ರಾದೇಶಿಕವಾಗಿ ಪ್ರೇರಿತ ವಿನ್ಯಾಸಗಳ ವ್ಯಾಪಕ ಶ್ರೇಣಿಯೊಂದಿಗೆ ಗ್ರಾಹಕರಿಗೆ ಪ್ರೀಮಿಯಂ ಶಾಪಿಂಗ್ ಅನುಭವವನ್ನು ಒದಗಿಸಲು ಸಿದ್ಧಗೊಂಡಿದೆ. ಜಿಆರ್ಟಿ ಜ್ಯುವೆಲರ್ಸ್ ತಲತಲಾಂತರಗಳಿಂದ ಅತ್ಯುತ್ತಮ ಬಣ್ಣಗಳನ್ನು ಇಡುತ್ತಾ ಬಂದಿದ್ದು, ದಕ್ಷಿಣ ಭಾರತ ಮತ್ತು ಸಿಂಗಾಪುರದಾದ್ಯಂತ ಬಲವಾದ ಗ್ರಾಹಕ ಜಾಲವನ್ನು ಹೊಂದಿದೆ. ಜಿಆರ್ಟಿ ಎಲ್ಲ ಸಾಂಪ್ರದಾಯಿಕ ಮತ್ತು ಆಧುನಿಕ ಬಣ್ಣಗಳ ಖರೀದಿಗೆ ಆದ್ಯತೆಯ ಗಮ್ಯ ಸ್ಥಾನವಾಗಿದೆ. ಇನ್ನು ಹಾಸನದ ಆಭರಣ ಪ್ರಿಯರಿಗೆ ತನ್ನ ಕರಕುಶಲತೆಯ ಮೂಲಕ ಸೆಳೆಯಲಿದ್ದು, ಚಿನ್ನ, ವಜ್ರ, ಪ್ಲಾಟಿನಂ, ಬೆಳ್ಳಿ ಸಾಮಗ್ರಿಗಳು, ಬೆಳ್ಳಿ ಆಭರಣಗಳು ಮತ್ತು ರತ್ನದ ಕಲ್ಲುಗಳ ವೈವಿಧ್ಯಮಯ ಸಂಗ್ರಹವನ್ನು ಪರಿಚಯಿಸಲಿದೆ. ನಗರದಲ್ಲಿ ತನ್ನ ಶುಭಾರಂಭದ ಆಚರಣೆಯ ಭಾಗವಾಗಿ ಜಿಆರ್ಟಿ ಜ್ಯುವೆಲರ್ಸ್ ಗ್ರಾಹಕರಿಗೆ ಸೀಮಿತ ಅವಧಿಯ ಕೊಡುಗೆಗಳನ್ನು ಘೋಷಿಸಲಿದ್ದು, ಖರೀದಿದಾರರು ಚಿನ್ನದ ಆಭರಣ ಖರೀದಿಯ ಮೇಲೆ ಪ್ರತಿ ಗ್ರಾಂಗೆ 300 ರೂಪಾಯಿ ರಿಯಾಯಿತಿ ಮತ್ತು ವೇಸ್ಟೇಜ್ ಶುಲ್ಕದ ಮೇಲೆ 102 ರಿಯಾಯಿತಿಯ ಪ್ರಯೋಜನವನ್ನು ಪಡೆಯಬಹುದಾಗಿದೆ ಅಂತ ಜಿಆರ್ಟಿ ಮಾಲೀಕರು ತಿಳಿಸಿದ್ದಾರೆ. ಬೇಲೂರಿನ ಶಿಥಿಲವಾದ ಹಳೆ ವಾಣಿಜ್ಯ ಮಳಿಗೆ ಮೇಲ್ಛಾವಣಿ ಕುಸಿದ ಹಿನ್ನೆಲೆ 2 ಸಾವು ಸಂಭವಿಸಿದ್ರಿಂದ ಮೃತಪಟ್ಟ ಕುಟುಂಬಗಳಿಗೆ ಪುರಸಭೆಯ ವತಿಯಿಂದ ತಲಾ 50,000 ಪರಿಹಾರ ನೀಡಲಾಗಿದೆ. ಬೇಲೂರಿನಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ಸಾಂತ್ವನ ಹೇಳಿದರಲ್ಲದೆ 50,000 ಪರಿಹಾರ ಚೆಕ್ ಅನ್ನು ವಿತರಿಸಿ ಮಾತನಾಡಿದರು. ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಭಾನುವಾರ ವಾಣಿಜ್ಯ ಮಳಿಗೆಯ ಮೇಲ್ಛಾವಣಿ ಕುಸಿದ ಪರಿಣಾಮ ನಜೀರ್ ಹಾಗೂ ಅಮರ್ನಾಥ್ ಅವರು ಮೃತಪಟ್ಟಿದ್ದು, ಅವರ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ದು, ಅವರ ಸಾವು ನಿಜಕ್ಕೂ ಬೇಸರ ತಂದಿದೆ. ನಾವು ಏನೇ ಪರಿಹಾರ ನೀಡಿದರೂ ಆ ಕುಟುಂಬದವರಿಗೆ ನೆರವಾಗೋಕೆ ಸಾಧ್ಯವಿಲ್ಲ. ನಮ್ಮ ಪುರಸಭೆಯಿಂದ ಯಾವುದೇ ಪರವಾನಗಿ ನೀಡಿರುವುದಿಲ್ಲ. ಪಟ್ಟಣದ ಕೆಲವು ಭಾಗಗಳಲ್ಲಿ ಹಳೆಯ ಕಟ್ಟಡಗಳು ಎಷ್ಟಿದೆ, ಎಷ್ಟು ಶಿಥಿಲಗೊಂಡಿದೆ ಎಂಬುದನ್ನು ಸರ್ವೆ ನಡೆಸಿ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗುತ್ತೆ. ನ್ಯಾಯಾಲಯದ ಅನುಮತಿ ಪಡೆದು ಇದನ್ನು ಸರ್ವೆ ನಡೆಸಿ ಶಿಥಿಲಗೊಂಡಿದ್ರೆ ಅದನ್ನು ತೆರವುಗೊಳಿಸೋಕೆ ನಾವು ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡ್ತೇವೆ ಅಂತ ಹೇಳಿದರು. ನಾವು ಪುರಸಭಾ ವತಿಯಿಂದ ಮಾಡ್ತೇವೆ ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿ ಹೇಳ್ತಾ ಇದ್ದೇವೆ. ಅದನ್ನ ನಾವು ಬಂದು ಈ ಸಂದರ್ಭದಲ್ಲಿ ಏನ್ ಬಿಲ್ಡಿಂಗ್ ಬಿದ್ದಿದೆ ಅದು ಖಾಸಗಿಯವ್ರದ್ದು, ಅವ್ರ ಮೇಲೆ ಎಫ್ಐಆರ್ ಹಾಕಿ ಇವ್ರಿಗೆ ಏನು ತಲುಪಬೇಕು ಹಣನ ಅದನ್ನ ಹೋರಾಟ ಮಾಡಿ ನಾವು ಪುರಸಭೆಯಿಂದ ನಮ್ಮ ಸದಸ್ಯರುಗಳೆಲ್ಲ ಒಳಗೊಂಡವ್ರನ್ನ ಗಣನೆಗೆ ತಗೊಂಡು ನಾವು ತುರ್ತು ಸಭೆ ನಾಳೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಜಗದೀಶ್, ಅಶೋಕ್, ಜಮಾಲ್ ಹಾಗೂ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಹಾಜರಿದ್ದರು. ಸ್ಪರ್ಧಾ ಜಗತ್ತನ್ನ ಎದುರಿಸಲು ಸರ್ವ ಸನ್ನದ್ಧವಾಗಿ ನಿಂತ ನಿಮ್ಮ ಮುದ್ದು ಮಗುವಿಗೊಂದು ಸುಂದರ ವಾತಾವರಣವಿರುವ ಶಾಲೆಯ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ಇದು ನಿಮಗಾಗಿ ಅದ್ಭುತವಾದ ಅವಕಾಶವೊಂದನ್ನ ನೀಡಿ ನಿಮ್ಮ ಮಗುವಿನ ಅಂತರಾಳದಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನ ಅನಾವರಣಗೊಳಿಸಲು ಸಜ್ಜಾಗಿ ನಿಂತಿದೆ ಹಾಸನದ ಪ್ರತಿಷ್ಠಿತ ಸಿಬಿಎಸ್ಇ ಸ್ಕೂಲ್ಗಳಲ್ಲಿ ಒಂದಾದ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಸ್ಕೂಲ್. ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ವಿಶೇಷತೆಗಳು: ಶಾಂತತೆಯ ನಿಸರ್ಗದ ಮಡಿಲಿನಲ್ಲಿ ಗುರುಕುಲ ಪದ್ಧತಿಯ ಜೊತೆಗೆ ಅತ್ಯದ್ಭುತವಾದ ತಾಂತ್ರಿಕ ಮತ್ತು ವೈಜ್ಞಾನಿಕ ನೆಲೆಗಟ್ಟಿನ ದೂರದೃಷ್ಟಿಯುತವಾದ ವಿದ್ಯಾಭ್ಯಾಸ, ಪೋಷಣೆಯ ಮತ್ತು ಸುರಕ್ಷಿತ ಪರಿಸರವನ್ನ ನಮ್ಮ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯು ಒದಗಿಸುತ್ತಾ ಇದ್ದು, ವಿದ್ಯಾರ್ಥಿಯನ್ನ ಸಮಾಜದ ಉತ್ತಮ ನಾಗರಿಕನನ್ನಾಗಿ ರೂಪಿಸುವ ಮೌಲ್ಯಯುತವಾದ ಶಿಕ್ಷಣ ಪದ್ಧತಿಯನ್ನ ಒಳಗೊಂಡಿದೆ. ಕಿಂಡರ್ಗಾರ್ಟನ್ ಮಕ್ಕಳಿಗೆ ಕೌಶಲ್ಯಯುತವಾದ ಸ್ಪೆಷಲೈಸ್ಡ್ ಪಠ್ಯದ ಜೊತೆ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಡ್ವಾನ್ಸ್ಡ್ ಲ್ಯಾಬ್ನ ವ್ಯವಸ್ಥೆ, ನುರಿತ ಸಿಬಿಎಸ್ಇ ಪಠ್ಯಕ್ರಮದ ಅನುಭವಿ ಅಧ್ಯಾಪಕರ ಜೊತೆಗೆ ಅತ್ಯಾಧುನಿಕ ಸ್ಮಾರ್ಟ್ ಬೋರ್ಡ್ಗಳನ್ನು ಒಳಗೊಂಡಿರುವಂತಹ ತರಗತಿಗಳ ವ್ಯವಸ್ಥೆ, ಪರಿಣಿತರಿಂದ ಹ್ಯಾಂಡ್ ರೈಟಿಂಗ್ ತರಬೇತಿ, ವಿಶೇಷ ಪರಿಣಿತರಿಂದ 8ನೇ ತರಗತಿಯಿಂದಲೇ ಎಲ್ಲಾ ಮಕ್ಕಳಿಗೆ ಸಿಇಟಿ, ನೀಟ್,
ಜೆಇಇ ಫೌಂಡೇಶನ್ ತರಗತಿಗಳು, ಜಿಪಿಎಸ್ ಸೌಲಭ್ಯದೊಂದಿಗೆ ಉತ್ತಮ ಸಾರಿಗೆ ವ್ಯವಸ್ಥೆ, ಹಾರ್ಸ್ ರೈಡಿಂಗ್, ಸ್ಕೇಟಿಂಗ್, ಮ್ಯೂಸಿಕ್, ಕರಾಟೆ, ಡ್ಯಾನ್ಸ್, ರೊಬೋಟಿಕ್ ಕ್ಲಾಸಸ್, ಡ್ರಾಯಿಂಗ್, ಚೆಸ್ ಮುಂತಾದ ಕ್ರೀಡೆಗಳಿಗೆ ನುರಿತ ತರಬೇತಿದಾರರಿಂದ ತರಗತಿಗಳನ್ನು ನೀಡಲಾಗ್ತಾ ಇದೆ. ಕನ್ನಡ, ಇಂಗ್ಲಿಷ್, ಹಿಂದಿ ಇಂತಹ ಭಾಷಾವಾರು ಕಲಿಕಾ ಬೆಳವಣಿಗೆಗೆ ಹಲವಾರು ಹೊಸ ಮಾರ್ಗದರ್ಶಕ ವಿಧಾನಗಳನ್ನು ಅಳವಡಿಸಲಾಗಿದೆ. ಶಾಲಾಂಗಣದಲ್ಲಿಯೇ ಕ್ಯಾಂಟೀನ್ ಸೌಲಭ್ಯ, ಯಾವುದೇ ರೀತಿಯ ಡೊನೇಷನ್ ಇರೋದಿಲ್ಲ. 2025-26ನೇ ಸಾಲಿನ ದಾಖಲಾತಿ ಪೂರ್ವ ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿಯವರೆಗೆ ಪ್ರಾರಂಭವಾಗಿದೆ. ಈಗಲೇ ನಿಮ್ಮ ಮಗುವಿನ ನೋಂದಣಿ ಮಾಡಿಸಿ. ಮಗುವಿನ ಭವಿಷ್ಯಕ್ಕೊಂದು ಭದ್ರ ಬುನಾದಿಯನ್ನ ಟೈಮ್ಸ್ ಗುರುಕುಲದೊಂದಿಗೆ ಆರಂಭಿಸಿ. ಮಧ್ಯರಾತ್ರಿ ಅಪರಿಚಿತ ಭಾರೀ ಗಾತ್ರದ ವಾಹನವೊಂದು ಹೈಟೆನ್ಷನ್ ಸಂಪರ್ಕ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಕಂಬ ಕೆಳಗೆ ಬೀಳ್ತಿದ್ದಂತೆ ಚಾಲಕ ಅಲ್ಲಿಂದ ಪರಾರಿಯಾದ ಘಟನೆ ಬೇಲೂರಿನ ಅರೆಹಳ್ಳಿಯಲ್ಲಿ ನಡೆದಿದೆ. ಬೇಲೂರಿನ ಅರೆಹಳ್ಳಿ ಪಟ್ಟಣದ ಹೊರವಲಯದ ಹೆದ್ದಾರಿಯಲ್ಲಿ ಲಕ್ಕುಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಸರಬರಾಜಾಗುವ ಹೈಟೆನ್ಷನ್ 11 ಕೆವಿ ಸಂಪರ್ಕದ ವಿದ್ಯುತ್ ಕಂಬವೊಂದನ್ನು ಅತಿ ವೇಗದಲ್ಲಿ ವಾಹನ ಚಲಾಯಿಸುತ್ತಿದ್ದ ಅಪರಿಚಿತ ಭಾರೀ ಗಾತ್ರದ ವಾಹನವೊಂದು ಡಿಕ್ಕಿ ಹೊಡೆದು ವಿದ್ಯುತ್ ಕಂಬ ತುಂಡರಿಸಿ ತಂತಿ ಕೆಳಗೆ ಬೀಳುತ್ತಿದ್ದಂತೆ ಪ್ರಾಣಾಪಾಯದಿಂದ ಪಾರಾದ ವಾಹನ ಚಾಲಕ ಪರಾರಿಯಾಗಿದ್ದಾರೆ. ಇದನ್ನು ಕಂಡ ಸ್ಥಳೀಯ ರವಿಕುಮಾರ್ ತಕ್ಷಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಕರೆಯನ್ನ ಮಾಡಿದ್ದು, ಇದಕ್ಕೆ ಸ್ಪಂದಿಸಿ ಕೆಲ ಕ್ಷಣದಲ್ಲಿಯೇ ಸ್ಥಳಕ್ಕಾಗಮಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸುರಕ್ಷತೆಯ ದೃಷ್ಟಿಯಿಂದ ರಸ್ತೆ ಅಡ್ಡಗಟ್ಟಿ ಸೆಸ್ಕಾಂ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ನಂತರ ಸ್ಥಳಕ್ಕಾಗಮಿಸಿದ ಸೆಸ್ಕಾಂ ಸಿಬ್ಬಂದಿಗಳು ಪೊಲೀಸರ ಸ್ಥಳೀಯರ ಸಹಕಾರದೊಂದಿಗೆ ದುರಸ್ತಿ ಕಾರ್ಯ ಮಾಡಿ ರಸ್ತೆಯಲ್ಲಿ ನಿರಂತರ ವಾಹನಗಳ ಓಡಾಟಕ್ಕೆ ಅನುವು ಮಾಡಿಕೊಟ್ಟ ಘಟನೆ ನಡೆದಿದೆ. ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ಮಲ್ಲಾಪುರ ಗ್ರಾಮದಲ್ಲಿ ಶನೇಶ್ವರ ಸ್ವಾಮಿಯ 24ನೇ ಜಾತ್ರಾ ಮಹೋತ್ಸವವು ಸಡಗರ ಸಂಭ್ರಮದಿಂದ ಜರುಗಿತು. ಅರ್ಚಕ ವಿರೂಪಾಕ್ಷ ಸ್ವಾಮಿಯವರ ನೇತೃತ್ವದಲ್ಲಿ ಜರುಗಿದ ಈ ಮಹೋತ್ಸವದ ಪ್ರಾರಂಭದ ದಿನ ನಾನಾ ಪೂಜಾ ಕಾರ್ಯಕ್ರಮಗಳು ಜರುಗಿದವು. 2ನೇ ದಿನ ಕೆಂಡೋತ್ಸವ ಹಾಗೆ ಉತ್ಸವ ಮೂರ್ತಿಯನ್ನ ಅಡ್ಡ ಪಲ್ಲಕ್ಕಿಯಲ್ಲಿ ಹೊತ್ತು ಕುಣಿಸಲಾಯಿತು. ಪುರೋಹಿತ ಮಹೇಶ್ ರವರು ಪೂಜಾ ಕಾರ್ಯಕ್ರಮದ ವಿಧಿವಿಧಾನಗಳನ್ನು ನಡೆಸಿಕೊಟ್ರು. ಪೂಜಾ ಮಹೋತ್ಸವಕ್ಕೆ ಆಗಮಿಸಿದ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಮಾಡಲಾಯಿತು. ಪೂಜಾ ಮಹೋತ್ಸವವನ್ನ ಉದ್ದೇಶಿಸಿ ಪ್ರಧಾನ ಅರ್ಚಕ ವಿರೂಪಾಕ್ಷ ಸ್ವಾಮಿ ಮಾತನಾಡಿ, ಈ ದೇವಸ್ಥಾನವನ್ನ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ದೇಣಿಗೆ ಸಂಗ್ರಹಿಸಲಿಲ್ಲ. ಭಕ್ತರು ಕೊಟ್ಟಂತಹ ಕಾಣಿಕೆ ಹಾಗೂ ವೈಯಕ್ತಿಕವಾಗಿ ಖರ್ಚು ಮಾಡಿ ದೇವಸ್ಥಾನವನ್ನ ನಿರ್ಮಿಸಲಾಗಿದೆ. ಮುಂದಿನ ದಿನಗಳಲ್ಲಿ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಬೇಕಾಗಿದ್ದು ಲಕ್ಷಾಂತರ ರೂಪಾಯಿ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಸದ್ಭಕ್ತರು ತನು ಮನ ಧನ ಸಹಾಯ ಮಾಡಬೇಕು ಅಂತ ಹೇಳಿದರು. ಹೊಸಮನೆ ಗ್ರಾಮದ ಭಕ್ತ ವೆಂಕಟೇಶ್ ರಾಜ್ ಅರಸ್ ಮಾತನಾಡಿ, ಹಲವಾರು ವರ್ಷಗಳಿಂದ ದೇವರ ಸೇವೆ ಸಲ್ಲಿಸುತ್ತಾ ಬಂದಿದ್ದು ವೈಯಕ್ತಿಕ ಜೀವನದಲ್ಲಿ ಆರ್ಥಿಕವಾಗಿ ಏಳಿಗೆ ಹೊಂದೋಕೆ ಸಾಧ್ಯವಾಗಿದೆ. ಸ್ವಾಮಿಯ ಮಹಿಮೆಯಿಂದ ಸಾವಿರಾರು ಭಕ್ತರು ದೂರದ ಊರುಗಳಿಂದ ಆಗಮಿಸಿ ದೇವರ ದರ್ಶನ ಪಡೆಯುತ್ತಾರೆ. ಹಾಗಾಗಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಎಲ್ಲಾ ಭಕ್ತರು ಆರ್ಥಿಕ ಸಹಕಾರ ಮಾಡಬೇಕು ಅಂತ ಹೇಳಿದರು. ಈ ವೇಳೆ ದೇವಸ್ಥಾನ ಆಡಳಿತ ಮಂಡಳಿ ಸದಸ್ಯರು, ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಾಜರಿದ್ದರು. ಬೇಲೂರಿನಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಆಯೋಜಿಸಿದ್ದ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ವಿಶೇಷ ಪ್ರಕರಣವೊಂದನ್ನು ಇತ್ಯರ್ಥ ಮಾಡುವ ಮೂಲಕ ಆ ಕುಟುಂಬಕ್ಕೆ ನೆರವಾದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಶ್ರೀಮತಿ ಶಶಿಕಲಾ. ಬೇಲೂರಿನ ನ್ಯಾಯಾಲಯದ ಸಭಾಂಗಣದಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ಕಾರ್ಯಕ್ರಮದಲ್ಲಿ ನ್ಯಾಯಾಲಯದ ಇತಿಹಾಸದಲ್ಲಿ ವಿಶೇಷವಾದ ಪ್ರಕರಣವನ್ನು ಇತ್ಯರ್ಥ ಮಾಡುವ ಮೂಲಕ ನೊಂದ ಕುಟುಂಬಕ್ಕೆ ನ್ಯಾಯಾಧೀಶರಾದ ಶ್ರೀಮತಿ ಶಶಿಕಲಾ ನೆರವಾದರು. 3 ವರ್ಷಗಳ ಹಿಂದೆ 22/3/2022ರಂದು ಪುನೀತ್ ಹಾಗೂ ಪರೋಕ್ಷ್ ಎಂಬ ಇಬ್ಬರು ಸ್ನೇಹಿತರು ಒಟ್ಟಿಗೆ ಗಾರೆ ಕೆಲಸ ಮಾಡಿಕೊಂಡಿದ್ರು. ಸುಮಾರು 10 ಲಕ್ಷ ವೆಚ್ಚದಲ್ಲಿ ಪರೋಕ್ಷ್ ಕುಟುಂಬಕ್ಕೆ ಪುನೀತ್ ಕುಟುಂಬದವರು ಮನೆ ನಿರ್ಮಾಣ ಮಾಡುವುದರ ಜೊತೆಗೆ 2 ಮಕ್ಕಳಿಗೂ ತಲಾ 50,000 ಹಣ FD ಮಾಡುವ ಮೂಲಕ ಸಂಧಾನ ಮಾಡಲಾಗಿದೆ ಅಂತ ಹೇಳಿದರು. ಅಪಘಾತ ಪ್ರಕರಣದಲ್ಲಿ ಮೃತಪಟ್ಟಂತ ಸಂದರ್ಭದಲ್ಲಿ ಹತ್ತತ್ರ 40 ಲಕ್ಷನೂ ನಾವು ಪರಿಹಾರ ಆಗುತ್ತೆ. ಅದು ಸಾಮರ್ಥ್ಯಕ್ಕೆ ತಕ್ಕಂತೆ, ಅಂದ್ರೆ ಅವ್ರ ಏಜಿಗೆ ತಕ್ಕಂತೆ, ಅವ್ರ ಉದ್ಯೋಗಕ್ಕೆ ಎಷ್ಟಿದೆ ಆ ಇದ್ರ ಮೇಲೆ ಅವಲಂಬಿತರಾಗಿ ಪರಿಹಾರ ಕೊಡ್ತಾ ಇದ್ದಾರೆ. ಬಟ್ ನಿಮ್ಗೆಲ್ಲ ಒಂದು ನಾನು ವಿಚಾರ ಹೇಳಕ್ ಬಯಸೋದೇನು ಅಂತಂದ್ರೆ, ಪರಿಹಾರ ಏನು ನಾವು 40 ಲಕ್ಷ 50 ಲಕ್ಷ ಕೋಟಿಯಿಂದ ಡಿಗ್ರಿ ಮಾಡ್ಬೋದು. ಒಬ್ರಿಗೆ ನಾವು ಡಿಗ್ರಿ ಮಾಡಿದ್ರೆ ಆ ಡಿಗ್ರಿ ಎಕ್ಸಿಕ್ಯೂಟ್ ಆದಾಗ್ಲೇನೆ ನಾವು ನ್ಯಾಯ ದೊರಕಿಸ್ಕೊಟ್ಟಿದೀವಿ ಅನ್ನೋದು ಒಂದು ಸಾರ್ಥಕತೆ. ಈ ಸಂದರ್ಭದಲ್ಲಿ ಸರ್ಕಾರಿ ಅಭಿಯೋಜಕರು ಶಶಿಕಲಾ, ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಪುಟ್ಟಸ್ವಾಮಿ, ಅದಾಲತ್ ಸಂಧಾನಕಾರರು ದಿನಾಕರ್, ಸಹ ಕಾರ್ಯದರ್ಶಿ ಶ್ರೀಧರ್, ವಕೀಲರಾದ ಕುಮಾರ್, ರಾಜೇಶ್ ಉಪಸ್ಥಿತರಿದ್ದರು. ಸಕಲೇಶಪುರ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದ್ದು, ಇದಕ್ಕೆ ಪುರಸಭೆ ಕಾರಣ ಅಂತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಮಲ್ನಾಡ್ ಮೆಹಬೂಬ್ ಹೇಳಿದರು.
ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೀದಿ ನಾಯಿ ಹಾವಳಿ ಸಮಸ್ಯೆ ಪರಿಹಾರ ಮಾಡಲಾಗದ ಪುರಸಭೆ ಇಲ್ಲಸಲ್ಲದ ಆಪಾದನೆ ಮಾಡುತ್ತಾ ಬೀದಿ ನಾಯಿ ಹಾವಳಿಗೆ ಪರೋಕ್ಷವಾಗಿ ಕಾರಣರಾಗಿದ್ದಾರೆ ಎಂದು ದೂರಿದರು. ಇತ್ತೀಚಿನ ದಿನಗಳಲ್ಲಿ ಪಟ್ಟಣ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಕಾಟ ಮಿತಿ ಮೀರಿದ್ದು ದಿನನಿತ್ಯ ನಾಯಿಗಳು ಅಮಾಯಕರನ್ನ ಕಚ್ಚಿ ಗಾಯಗೊಳಿಸುತ್ತಿದೆ. ಸಮಸ್ಯೆಯನ್ನು ಬಗೆಹರಿಸಬೇಕಾದ ಪುರಪಿತ್ರರು ಹಾಗೂ ಅಧಿಕಾರಿಗಳು ಮೌನವಾಗಿದ್ದಾರೆ. ಈ ಸಮಸ್ಯೆ ಪರಿಹಾರದಿಂದ ವೈಯಕ್ತಿಕ ಆರ್ಥಿಕ ಲಾಭವಾಗದ ಹಿನ್ನೆಲೆಯಲ್ಲಿ ಈ ಸಮಸ್ಯೆ ಹಾಗೆಯೇ ಉಳಿಯುತ್ತಿದೆ ಅಂತ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ ಅಂತ ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಸಕಲೇಶಪುರ ಪಟ್ಟಣದಲ್ಲಿ ಬೀದಿ ನಾಯಿ ಸಮಸ್ಯೆ ತುಂಬ ಮಿತಿ ಮೀರಿದೆ. ಇದಕ್ಕೆ ಕಾರಣ ಸಕಲೇಶಪುರದ ಪುರಸಭೆ. ಆದರೆ ಈ ಪುರಸಭೆ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಒಂದು ಪಲಾಯನವಾದ ಮಾಡ್ತಾ ಇದೆ. ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ. ಬೀದಿ ನಾಯಿಗಳನ್ನು ಹಿಡಿಬೇಡಿ ಅಂತ ಹೇಳಿ ಪ್ರಾಣಿ ದಯಾ ಸಂಘದವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿ ಜನಗಳಲ್ಲಿ ಸುಳ್ಳು ಸುದ್ದಿನ ಹಬ್ಬಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನು ಹೇಳ್ತಾರೆ. 2018ರಲ್ಲಿ ಒಂದು ಹಗರಣ ನಡೆದಿತ್ತು. ಬೀದಿ ನಾಯಿಗಳನ್ನು ಹಿಡಿದು ನಾವು ಬೇರೆ ಕಡೆ ಸಾಗಣೆ ಮಾಡಿದ್ದೀವಿ ಅಂತ ಹೇಳಿ ಪುರಸಭೆಯವರು ದುಡ್ಡು ತಂದಿದ್ರು. ಸುಮಾರು 1 ಲಕ್ಷ ರೂಪಾಯಿನ ಆವಾಗ ಅವರು ಹಣ ಮಾಡ್ಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮತ್ತು ನಮ್ಮ ಸ್ನೇಹಿತರು ಮಾಹಿತಿ ಹಕ್ಕಲ್ಲಿ ಹಾಕಿದಾಗ ನಮಗೆ ಗೊತ್ತಾಯಿತು ಬೀದಿ ನಾಯಿಗಳೇ ಅವ್ರು ಹಿಡಿದಿತ್ತಿಲ್ಲ ಅಂತ ಹೇಳಿ. ಅದಕ್ಕೆ ನಾವು ನೀವು ಎಲ್ಲಿ ಬೀದಿ ನಾಯಿಗಳನ್ನು ಹಿಡಿದ್ರಿ, ಅದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳಿದ್ರು. ಆದರೆ ಅದಕ್ಕೆ ಸಾಕ್ಷಿ ಆಧಾರಗಳು ಏನೋ ಅವರು ಕೊಡಲಿಲ್ಲ. ಕೊನೆಗೆ ಅವ್ರು ಹೇಳಿದ್ರು, ನಾವು ಬೀದಿ ನಾಯಿನ ಹಿಡಿದು ಹೂತಾಕಿದ್ದೀವಿ ಅಂತ ಹೇಳಿದ್ರು. ಅದಾದ ನಂತರ ಅದ್ರ ಮೇಲೆ ಒಂದು ಕೇಸ್ ಆಯಿತು. ಕೇಸ್ ಆದಾಗ ಅಲ್ಲಿ ಹೂತಿದಂತಹ ಜಾಗನ ತೆಗೆದ್ರು ಪೊಲೀಸ್ನವರು. ಅವ್ರು ಹೇಳಿದಂತಹ ಜಾಗದಲ್ಲಿ ಹೋಗಿ ತೆಗೆದಾಗ ಅಲ್ಲೂ ಕೂಡ ಬೀದಿ ನಾಯಿಗಳು ಸಿಗಲಿಲ್ಲ. ಹಾಗಾಗಿ ನಾವು ಅದಕ್ಕೆ ಕೇಸ್ ಹಾಕ್ತು. ಇವರು ಸುಳ್ಳು ಹೇಳ್ತಾ ಇದ್ದಾರೆ, ಪುರಸಭೆಯವರು ಹಣ ತಿನ್ನೋದಕ್ಕೋಸ್ಕರ ಬೀದಿ ನಾಯಿಗಳನ್ನು ಬಳಸ್ಕೋತಾ ಇದ್ದಾರೆ ಅಂತ ಹೇಳಿದ್ರು. ಸಕಲೇಶಪುರದ ಪುರಸಭೆ ಏನಪ್ಪ ಅಂತ ತುಂಬ ಕೆಟ್ಟ ಪುರಸಭೆ ಇದು ಏನು ಮಾಡೋದಕ್ಕೂ ಹೆಸರಿಲ್ಲ. ದುಡ್ಡಿಗೋಸ್ಕರ ಕಸದ ಹೆಸರಲ್ಲಿ ದುಡ್ಡು ತಿಂತಾರದು ನಿಮಗೆಲ್ಲ ಗೊತ್ತಿದೆ. ಸಕಲೇಶಪುರಕ್ಕೆ ಇಷ್ಟೊಂದು ಸಮಸ್ಯೆ ಇದೆ ಕಸದ್ದು. ಅದನ್ನು ಯಾಕೆ ಇತ್ಯರ್ಥ ಮಾಡ್ತಾ ಇಲ್ಲ ಅಂದರೆ, ನಮಗೆಲ್ಲ ಕಸ ಆಗಿ ಕಂಡ್ರೆ ಈ ಪುರಸಭೆಗೆ ಅದೊಂಥರ ಚಿನ್ನ ಕಂಡ ಕಾಣುತ್ತೆ. ಅದರ ಹೆಸರಲ್ಲಿ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ಕೊಂಡು ತಿಂತಾರೆ. ಹಾಗಾಗಿ ಕಸದಲ್ಲೂ ಕೂಡ ಅವರು ತಿಂತಾರೆ. ಗೊತ್ತಿರೋ ಹೇಳ್ಬಾರ್ದು, ನಾವು ಮುನ್ಸಿಪಾಲಿಟಿ ಕಕ್ಕಸಲ್ಲೂ ಕೂಡ ಹಣ ಮಾಡ್ಕೊಂಡು ತಿನ್ನು. ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಾಯ್ಬಿ ಮಂಜು, ಕೊಳಲು ಕಲಾವಿದ ವಾಸು, ಕೊಳಲು ಕಲಾವಿದ ಸಾಸು ವಿಶ್ವನಾಥ್ ಇದ್ದರು. ಹೊಳೆನರಸೀಪುರದ ಹಳ್ಳಿ ಮೈಸೂರು ಹೋಬಳಿಯ ಕೋಗಿಲಹಳ್ಳಿ ಗ್ರಾಮದಲ್ಲಿ ಬೀರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ನೆರವೇರಿತು. ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಕೆಆರ್ ನಗರ ಶಾಸಕ ರವಿಶಂಕರ್ ತೇರನ್ನ ಎಳೆಯುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಿದರು. ದೇವಸ್ಥಾನದಲ್ಲಿ ಬೆಳ್ಳಗೆ ಬೀರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಇನ್ನು ಈ ವರ್ಷವೂ ನೇರಳೆ, ಶೀಗವಾಳು ಗ್ರಾಮಸ್ಥರು ಸೇರಿದಂತೆ ಭಕ್ತರು ಪಾಲ್ಗೊಂಡಿದ್ದರು. ಬೀರೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರಾದ ದೊಡ್ಡ ಸ್ವಾಮಿಗೌಡರ ನೇತೃತ್ವದಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಆಯೋಜಿಸಿದ್ದು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ದೇವಾಲಯದ ಅಭಿವೃದ್ಧಿ ಹಾಗೂ ಜೀರ್ಣೋದ್ಧಾರಕ್ಕಾಗಿ ಆರ್ಥಿಕವಾಗಿ ಸಹಕರಿಸುವುದಾಗಿ ತಿಳಿಸಿದರು. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷರಾದ ದೊಡ್ಡಸ್ವಾಮಿಗೌಡ, ಉಪಾಧ್ಯಕ್ಷರಾದ ಚಿಕ್ಕೇಗೌಡ, ಕಾರ್ಯದರ್ಶಿ ಸಣ್ಣಸ್ವಾಮಿ, ಎಸ್ಡಿ ಖಜಾಂಜಿ, ಎಚ್ಎಸ್ ಕುಮಾರ್, ನಿರ್ದೇಶಕರಾದ ರಂಗೇಗೌಡ, ಪಿಡಿಒ ಮಹದೇವ್ ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲೇಶಪುರದಲ್ಲಿ ಯಶಸ್ವಿಯಾಗಿ ನಡೆದ ಎಸ್ಕೆ ಕರೀಂ ಖಾನ್ ಸೌಹಾರ್ದ ಮತ್ತು ಅಮೃತ ಕಾವ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ರಾಜ್ಯದ ಬಜೆಟ್ನಲ್ಲಿ ಹಾಸನ ಜಿಲ್ಲೆಯ ಕಡೆಗಣನೆ, ಶಾಸಕ ಎಚ್ಡಿ ರೇವಣ್ಣ ಆರೋಪ. ಹಾಸನದಲ್ಲಿ ತನ್ನ 62ನೇ ಶಾಖೆ ಪ್ರಾರಂಭಿಸಿದ ಜಿಆರ್ಟಿ ಜುವೆಲ್ಲರ್ಸ್, ಗ್ರಾಹಕರಿಗೆ ವಿಶೇಷ ಕೊಡುಗೆ.